ನಿಮ್ ಪ್ರಕಾರ ಯಾರು ಗೆಲ್ಬೇಕು ಸರ್? ಗಿಲ್ಲಿ ನಟ ಗೆಲ್ಬೇಕು ಅಂತ ಅನ್ಸ್ತಾ ಇದೆ. ಗಿಲ್ಲಿನೇ. ರಕ್ಷಿತಾನಾ? ರಕ್ಷಿತಾ. ಗಿಲ್ಲಿ ನಟ ವಿನ್ನರ್ ಆಗ್ಬೇಕು. ಕಾವ್ಯ ಅವರು. ಓಕೆ, ಅವರೇ ವಿನ್ನರ್ ಆಗ್ಬೇಕಂತ ನೀವು ಆಸೆ ಪಡ್ತೀರಾ? ರನ್ನರ್ ಆಗಿ ಹಾಯ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಐಶ್ವರ್ಯ ಫ್ರಮ್ ರೈಟ್ ರೇಸ್. ಇವತ್ತು ನಾನು ಒಂದು ಪಬ್ಲಿಕ್ ಒಪಿನಿಯನ್ ಕೇಳಕ್ ಬಂದಿದ್ದೀನಿ. ಅಂಡ್ ಟಾಪಿಕ್ ಏನಪ್ಪಾ ಅಂತಂದ್ರೆ, ನಮ್ಮ ಕನ್ನಡ ಬಿಗ್ ಬಾಸ್ ಕಂಟೆಸ್ಟ್ಗಳ ಬಗ್ಗೆ ನಮ್ಮ ಪಬ್ಲಿಕ್ ಏನ್ ಅನ್ಕೊಂಡಿದ್ದಾರೆ, ಜನರು ಯಾವ ರೀತಿ ಅವ್ರಿಗೆ ಸಹಕಾರ ಕೊಡ್ತಾ ಇದ್ದಾರೆ ಅಂತ ಕೇಳೋದಕ್ಕೆ ಬಂದಿದ್ದೀನಿ. ಸೊ ಯಾರಿಗೆಲ್ಲ ಯಾವ ತರ ಕ್ರೇಜ್ ಇದೆ ಅಂತ ಜನರನ್ನೇ ಮಾತಾಡಿಸಿ ಅವರಿಂದ ಒಪಿನಿಯನ್ ತಗೊಳ್ಳೋಣ. ನೋಡೋಣ ಜನ ಯಾರ ಬಗ್ಗೆ ಏನ್ ಹೇಳ್ತಾರೆ, ಅವರ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು, ಹಾಗೆ ಯಾರು ವಿನ್ನರ್ ಆಗ್ಬೇಕು, ಯಾರು ರನ್ನರ್ ಅಪ್ ಆಗ್ಬೇಕು, ಹಾಗೆ ಟಾಪ್ 5 ಅಲ್ಲಿ ಕೂಡ ಯಾರ್ಯಾರೆಲ್ಲ ಇರ್ತಾರೆ ಅಂತ ಇದ್ರ ಬಗ್ಗೆ ನಮ್ಮ ಜನರ ಒಪಿನಿಯನ್ ನಾನು ಕೇಳಿದೀನಿ. ನೋಡೋಣ ಬನ್ನಿ ಅವ್ರು ಏನ್ ಹೇಳ್ತಾರೆ ಅಂತ. ಸರ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನಿಮ್ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಸರ್? ಗಿಲ್ಲಿ ನಟ. ಅವರೇ ವಿನ್ ಆಗ್ಬೇಕಂತ ಅನ್ಕೋತಾ ಇದ್ದೀರಾ? ಹೌದು. ಹೌದಾ, ಓಕೆ ಸರ್. ಏನ್ ಫಾಲೋ ಮಾಡ್ತೀರಾ ಸರ್ ನೀವು? ಅಂದ್ರೆ ಏನ್ ಇಷ್ಟ ಆಗುತ್ತೆ ಗಿಲ್ಲಿ ನಟ ಅವರಲ್ಲಿ? ಕಾಮಿಡಿದು ಸ್ಟಾರ್ಟಿಂಗ್ ಇಂದ ನೋಡ್ತಾ ಇದ್ದೀರಾ ನೀವು ಅವ್ರು? ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಸರ್, ಕನ್ನಡ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನಿಮ್ ಪ್ರಕಾರ ಯಾರು ಗೆಲ್ಬೇಕು ಸರ್? ಗಿಲ್ಲಿ ನಟ ಗೆಲ್ಬೇಕು ಅಂತ ಅನ್ಸ್ತಾ ಇದೆ. ಓಕೆ, ಈಗ ಫಿನಾಲಿನಲ್ಲಿ ಸುದೀಪ್ ಸರ್ ಇಬ್ರು ಕೈ ಇಟ್ಕೊಂಡಿರ್ತಾರಲ್ವಾ, ಒಬ್ರು ರೈಟ್ ಗೆ ಒಬ್ರು ಲೆಫ್ಟ್ ಗೆ. ಅದು ಇಬ್ರು ಯಾರಾಗಿರ್ಬೇಕು? ಒಬ್ರು ಗಿಲ್ಲಿ ನಟ, ಓಕೆ, ಇನ್ನೊಬ್ರು ರನ್ನರ್ ಅಪ್ ಯಾರಾಗ್ಬೋದು? ಕಾವ್ಯ. ಕಾವ್ಯ ಆಗ್ಬೇಕಂತ ನಿಮ್ಮ ಆಸೆ? ಹೌದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ, ನಿಮ್ ಹೆಸರು? ಅರ್ಪಿತಾ ವಿಜಿ ಅಂತ. ಓಕೆ, ನೀವು ಕನ್ನಡದವ್ರೇನಾ? ಇಲ್ಲ, ನಾನು ತಮಿಳ್ ಹುಡುಗಿ, ಆದ್ರೆ ಸೆಟಲ್ಡ್ ಇನ್ ಬ್ಯಾಂಗ್ಳೂರ್. ಕನ್ನಡ ಮಾತಾಡಕ್ ಬರುತ್ತೆ, ಅಷ್ಟೊಂದ್ ಚೆನ್ನಾಗಿಲ್ಲ, ಇನ್ನು ಮ್ಯಾನೇಜ್ ಮಾಡಿ ಮಾತಾಡ್ತೀನಿ. ಹಾಗೆ ನೀವು ಕನ್ನಡ ಬಿಗ್ ಬಾಸ್ ಕೂಡ ಫಾಲೋ ಅಪ್ ಮಾಡ್ತೀರಾ? ತುಂಬಾ ಇಷ್ಟ ಕನ್ನಡ ಬಿಗ್ ಬಾಸ್. ಬಿಗಿನಿಂಗ್ ಇಂದ ನೋಡ್ತಾ ಇದ್ದೀರಾ ಮ್ಯಾಮ್? ಇಲ್ಲ, ನಾನು 10-12 ವೀಕ್ ಇಂದಾನೇ ನೋಡ್ತಿರೋದು. ಓಕೆ, ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ. ಗಿಲ್ಲಿ ಅವರಾ? ಓಕೆ, ಹಾಗಾದ್ರೆ ಈಗ ಇನ್ನೊಂದ್ ವೀಕ್ ಅಷ್ಟೇ ಇದೆ, ಫಿನಾಲೆ ವೀಕ್ ಬರ್ತಾ ಇದೆ. ಸೊ ಟಾಪ್ 5 ಅಲ್ಲಿ ಯಾರ್ಯಾರು ಇರ್ಬೇಕಂತ ನೀವು ಇಷ್ಟಪಡ್ತೀರಾ? ನನ್ಗೆ ಅಫ್ಕೋರ್ಸ್ ಗಿಲ್ಲಿ ಇರ್ಬೇಕು, ಹಾ, ಕಾವ್ಯ ಇರ್ಬೇಕು. ಗಿಲ್ಲಿ ಕಾವ್ಯ ಅದು ಕಾಂಬಿನೇಷನ್ ಅದ್ ನಿಮ್ಗೆ ಇಷ್ಟ ಆಗುತ್ತೆ? ಇಷ್ಟ ಆಗುತ್ತೆ. ಓಕೆ, ಟಾಮ್ ಅಂಡ್ ಜೆರಿ ಫೈಟ್ಸ್ ಮಾಡ್ತಿರ್ತಾರಲ್ವಾ, ಹಾ, ಅದಕ್ಕೆ. ಆಮೇಲೆ ರಘು ಸರ್ ಬರ್ಬೇಕು. ಓಕೆ, ಅಶ್ವಿನಿ ಮ್ಯಾಮ್ ಬರ್ಲೇಬೇಕು, ಯಾಕಂದ್ರೆ ಶಿ ಇಸ್ ವೆರಿ ಸ್ಪೋರ್ಟಿವ್ ಅಂಡ್ ಗುಡ್ ಪರ್ಸನ್ ಆಲ್ಸೋ. ಓಕೆ. ಆಮೇಲೆ ರಕ್ಷಿತಾ. ಓಕೆ ಮ್ಯಾಮ್, ಇವಾಗ ಟಾಪ್ ಫಿನಾಲ್ ಅಲ್ಲಿ ಇಬ್ರು ಬರ್ತಾರೆ ಫೈನಲ್ ಆಗ ಅಲ್ವಾ? ಸುದೀಪ್ ಸರ್ ರೈಟ್ ಸೈಡ್ ಒಬ್ರು, ಲೆಫ್ಟ್ ಸೈಡ್ ಒಬ್ರು ಇರ್ತಾರೆ. ಒಬ್ರು ಆಬ್ವಿಯಸ್ಲಿ ಗಿಲ್ಲಿ ಅಂತ ನೀವು ಆಲ್ರೆಡಿ ಹೇಳಿದ್ರಿ. ಇನ್ನೊಬ್ರು ಯಾರು? ಅಶ್ವಿನಿ ಮ್ಯಾಮ್ ಇರ್ಬೇಕು. ಅಶ್ವಿನಿ ಮ್ಯಾಮ್ ಇರ್ಬೇಕು. ಓಕೆ, ಸೊ ಹಾಗಾಗಿ ನಿಮ್ ಪ್ರಕಾರ ವಿನ್ನರ್ ಬಂದು ಗಿಲ್ಲಿ, ರನ್ನರ್ ಅಪ್ ಬಂದು ಅಶ್ವಿನಿ ಮ್ಯಾಮ್ ಇರ್ಬೇಕು. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ Thank ಮಚ್. you. ನಿಮ್ಮ ಹೆಸರು ಮ್ಯಾಮ್? ಸುನೀತಾ. ಸುನೀತಾ ಅವರೇ, ನೀವು ಕನ್ನಡ ಬಿಗ್ ಬಾಸ್ ನೋಡ್ತಾ ಇರ್ತೀರಾ? ಎವ್ರಿ ಡೇ ಫಾಲೋ ಅಪ್ ಮಾಡ್ತಾ ಇರ್ತೀರಾ? ನಿಮ್ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಯಾರು ಮ್ಯಾಮ್? 3 ಜನ ಇದ್ದಾರೆ ಅದರಲ್ಲಿ. ಗಿಲ್ಲಿ, ಹಾ. ಅಶ್ವಿನಿ, ಓಕೆ, ಧ್ರುವ್ ಅಂತ. ಅವ್ರು 3 ಜನ ನಿಮ್ಗೆ ಇಷ್ಟ ಆಗ್ತಾರೆ? ಓಕೆ, ಆದ್ರೆ ಈಗ ಒಬ್ರೇ ಗೆಲ್ಲಕ್ ಆಗೋದು, ಒಬ್ರು ರನ್ನರ್ ಆಗ್ತಾರೆ, ಒಬ್ರು ವಿನ್ನರ್ ಆಗ್ತಾರೆ. ನಿಮ್ ಪ್ರಕಾರ ಯಾರು ವಿನ್ನರ್ ಆಗ್ಬೇಕು, ಯಾರು ರನ್ನರ್ ಅಪ್ ಆಗ್ಬೇಕಂತ ಇಷ್ಟಪಡ್ತೀರಾ? 3 ಜನ ಹೇಳಿದ್ರಿ ನೀವು. ಅದರಲ್ಲಿ ಗಿಲ್ಲಿನೇ. ಗಿಲ್ಲಿ ವಿನ್ನರ್ ಆಗ್ಬೇಕು, ರನ್ನರ್ ಅಪ್ ಧ್ರುವ್ ಅಂತ ಆಗ್ಬೇಕು. ಆದ್ರೆ ಅಶ್ವಿನಿ ಅವರು ಇಷ್ಟ ಆಗ್ತಾರೆ? ಅಶ್ವಿನಿ ಅವರು. ಏನ್ ಇಷ್ಟ ಆಗುತ್ತೆ ಮ್ಯಾಮ್ ಅಶ್ವಿನಿ ಅವ್ರ ಆಟದಲ್ಲಿ ನಿಮ್ಗೆ? ಅಶ್ವಿನಿ ಅವ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅದೇ ಟೀಮು ಅದು ಅಂತ ಇತ್ತು. ಓಕೆ, ಇವಾಗ ಇಂಡಿವಿಜುವಲ್ ಆಡೋಕೆಲ್ಲ ಸ್ಟಾರ್ಟ್ ಮಾಡಿದಾರಲ್ಲ, ಸೊ ಹಾಗೆ. ಹೌದು, ಲಾಸ್ಟ್ ವೀಕ್ ಗೇಮ್ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು ಅವರು. ಸೊ ಲಾಸ್ಟ್ ಈಗ ಕ್ಯಾಪ್ಟನ್ಸಿ ಅಲ್ಲಿ ಧ್ರುವಂತ್ ಕ್ಯಾಪ್ಟನ್ ಆದ್ರು, ಲಾಸ್ಟ್ ಕ್ಯಾಪ್ಟನ್. ಅವಾಗಿಂದ ಸ್ವಲ್ಪ ಇಂಟ್ರೆಸ್ಟ್ ಆಯ್ತು ಹಾಗೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮ್ಯಾಮ್, ನಿಮ್ ಹೆಸರು? ಲಕ್ಷ್ಮಿ ಅಂತ. ಲಕ್ಷ್ಮಿ ಅಂತ. ನೀವು ಕನ್ನಡ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತೀನಿ, ಸ್ಟಾರ್ಟಿಂಗ್ ಇಂದಾನು ನೋಡ್ಕೊಂಡ್ ಬರ್ತಾ ಇದ್ದೀರಾ? ಸ್ವಲ್ಪ ನೋಡ್ತೀವಿ, ಟೈಮ್ ಸಿಗಲ್ಲ. ಓಕೆ, ಬಟ್ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತೀರಾ? ಅಂದ್ರೆ ಏನಾದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಲಿ, ಎಪಿಸೋಡ್ ನೋಡಿಲ್ಲ ಅಂದ್ರೆ ಫಾಲೋ ಅಪ್ ಅಂತೂ ಮಾಡ್ತೀರಾ? ಓಕೆ, ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಮ್ಯಾಮ್ ಈ ಸಾರಿ ಬಿಗ್ ಬಾಸ್? ರಕ್ಷಿತಾನಾ? ಓಕೆ, ಯಾರು ಗೆಲ್ಬೇಕಂತ? ಆಬ್ವಿಯಸ್ಲಿ ರಕ್ಷಿತಾ. ಓಕೆ, ಅವರೇ ಗೆಲ್ಬೇಕು ಅಂತ ಇಷ್ಟ ಇದೆಯಾ? ಓಕೆ, ಈಗ ಫಿನಾಲೆನಲ್ಲಿ ಲಾಸ್ಟ್ ಡೇ ಸುದೀಪ್ ಸರ್ ಇಬ್ರು ಕೈ ಹಿಡ್ಕೊಂಡಿರ್ತಾರಲ್ಲ, ರೈಟ್ ಅಲ್ಲಿ ಒಬ್ರು, ಲೆಫ್ಟ್ ಅಲ್ಲಿ ಒಬ್ರು. ಸೊ ಅದು ಇನ್ನೊಬ್ರು ಯಾರಾಗಿರ್ಬೇಕು? ಒಂದು ರಕ್ಷಿತಾ, ಇನ್ನೊಬ್ರು ಕೈ ಯಾರಾಗಿರ್ಬೇಕು? ಗಿಲ್ಲಿ. ಬಟ್ ವಿನ್ನರ್ ರಕ್ಷಿತಾನೇ ಆಗ್ಬೇಕಂತನಾ? ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಮ್ಯಾಮ್, ನಿಮ್ಮ ಹೆಸರು? ಮೇಘನಾ. ಕನ್ನಡ ಬಿಗ್ ಬಾಸ್ ಫಾಲೋ ಅಪ್ ಮಾಡ್ತಾ ಇರ್ತೀರಾ ಮ್ಯಾಮ್? ನೋಡ್ತಾ ಇದ್ದೀವಿ. ನಿಮ್ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಮ್ಯಾಮ್? ರಕ್ಷಿತಾ ಅವರು. ಸೊ ಅವರೇ ವಿನ್ ಆಗ್ಬೇಕು ಅಂತ ನಿಮ್ಗೆ ಇಷ್ಟನಾ? ಓಕೆ, ಈಗ 2 ಮೆಂಬರ್ಸ್ ಇರ್ತಾರೆ ಅಲ್ವಾ ಫೈನಲ್ ಅಲ್ಲಿ? ಲೈಕ್ ಸುದೀಪ್ ಸರ್ ರೈಟ್ ಗೊಬ್ರು, ಲೆಫ್ಟ್ ಗೊಬ್ರು ಇರ್ತಾರೆ. ಒಬ್ರು ರಕ್ಷಿತಾ ಆಬ್ವಿಯಸ್ಲಿ. ಸೊ ಇನ್ನೊಬ್ರು ಯಾರಾಗ್ಬೇಕು? ಗಿಲ್ಲಿ ಅವರು. ಸೊ ಅವ್ರಿಬ್ರು ನಿಮ್ಗೆ ಇಷ್ಟ ಆಗ್ತಾರೆ. ಏನ್ ಇಷ್ಟ ಆಗುತ್ತೆ ಮ್ಯಾಮ್ ಗಿಲ್ಲಿ ಅವ್ರ ಕಾಮಿಡಿನಾ? ಕಾಮಿಡಿ. ಓಕೆ, ಅಂಡ್ ಅವ್ರಿಗಿಬ್ರು ಕಾಂಬಿನೇಷನ್ ನಿಮ್ಗೆ ಇಷ್ಟ ಆಗುತ್ತಾ? ರಕ್ಷಿತಾ ತುಂಬಾ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿನ್ ಹೆಸರೇನಪ್ಪ? ಶ್ರೀವತ್ಸ ಅಂತ. ಶ್ರೀವತ್ಸ ಅಂತ. ಗುಡ್ ನೇಮ್, ಚೆನ್ನಾಗಿದೆ ನಿನ್ ಹೆಸರು. ಥ್ಯಾಂಕ್ ಯು. ನೀನ್ ಕನ್ನಡ ಬಿಗ್ ಬಾಸ್ ನೋಡ್ತೀಯಾ? ನೋಡ್ತೀನಿ ಸ್ವಲ್ಪ ಯಾವಾಗಾರು. ಓಕೆ ಸರ್, ನೀವು ಅಷ್ಟು ನೋಡಲ್ಲ? ಓಕೆ, ನಿನ್ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ? ಸೂರಜ್ ಇಷ್ಟ ಇದ್ರು, ಆದ್ರೆ ಹೋಗ್ಬಿಟ್ರು. ಓಕೆ, ಅವರೇ ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಇವಾಗ ಇರೋರಲ್ಲಿ
ಇವಾಗ ಇರೋರಲ್ಲಿ ಗಿಲ್ಲಿ ತುಂಬಾ ಇಷ್ಟ. ಗಿಲ್ಲಿ ತುಂಬಾ ಇಷ್ಟ ಆಗುತ್ತೆ. ಏನ್ ಇಷ್ಟ ಆಗುತ್ತೆ ಅವರಲ್ಲಿ? ಅಂದ್ರೆ ಅವ್ರ ಆಟ ಆಡೋದಾ, ಅವ್ರ ಕಾಮಿಡಿನ? ಆಟ ಆಡೋದು ಮತ್ತೆ ಅವ್ರ ಕಾಮಿಡಿ, ಅವ್ರೆಲ್ಲಾರ್ನು ನೆಗಸ್ತಾ ಇರ್ತಾರೆ ಅವಾಗ ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಓಕೆ, ಸೊ ಅವರೇ ವಿನ್ನರ್ ಆಗ್ಬೇಕಂತ ಇಷ್ಟ ಅವರೇ ವಿನ್ನರ್ ಆಗ್ಬೇಕು. ಸರಿ, ವಿನ್ನರ್ ಗಿಲ್ಲಿ ಅವರಾದ್ರೆ ರನ್ನರ್ ಅಪ್ ಯಾರಾಗ್ಬೇಕಂತ ಅನ್ಕೊಂತೀಯ? ರನ್ನರ್ ಅಪ್ ಅದು ಅದಷ್ಟ ಐಡಿಯಲ್. ಅಂದ್ರೆ ಸುದೀಪ್ ಸರ್ ಇಬ್ರು ಇರ್ತಾರಲ್ಲ, ಈಗ ರೈಟ್ ಸೈಡ್ ಒಬ್ರು ಲೆಫ್ಟ್ ಸೈಡ್ ಇರ್ತಾರೆ, ಒಬ್ರು ಗಿಲ್ಲಿ ಆದ್ರೆ ಇನ್ನೊಬ್ರು ಯಾರು ಇರ್ಬೇಕು ಅಂತ? ಇನ್ನೊಬ್ರು ಧ್ರುವಂತ್ ಅಂತ ಧ್ರುವಂತ್ ಅವರಾ? ಓಕೆ, ಅವ್ರಿಬ್ರು ಆಟ ನಿಂಗೆ ಇಷ್ಟ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ ಹೆಸರು? ಶಶಾಂಕ್. ನಿಮ್ ಹೆಸರು? ಲಿಖಿತ್. ಓಕೆ, ನೀವಿಬ್ರು ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಓಕೆನಾ, ನೋಡ್ತೀರಾ ಅಲ್ವಾ? ಸರಿ, ನಿಮ್ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು? ಕಾವ್ಯ. ಕಾವ್ಯ ಅವರು. ಓಕೆ, ಅವರೇ ವಿನ್ನರ್ ಆಗ್ಬೇಕಂತ ನೀವು ಆಸೆ ಪಡ್ತೀರಾ? ರನ್ನರ್ ಆಗಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ರನ್ನರ್ ಆಗ್ಲಿ ಅಂತ ಇದು ಕ್ರೇಜಿ. ಓಕೆ, ಹಾಗಾದ್ರೆ ವಿನ್ನರ್ ಯಾರಾಗ್ಬೇಕು? ಕಾವ್ಯ ಅವ್ರ ರನ್ನರ್ ಆದ್ರೆ ಗಿಲ್ಲಿ ವಿನ್ನರ್ ಆಗ್ಬೇಕು. ಓಕೆ, ಇವಾಗ ಟಾಪ್ 5 ಈಗ 6 ಮೆಂಬರ್ಸ್ ಇದಾರಲ್ವಾ, ಅದ್ರಲ್ಲಿ ಟಾಪ್ 5 ಕಂಟೆಸ್ಟೆಂಟ್ಸ್ ಯಾರಾಗ್ಬೇಕು? ಧ್ರುವಂತ್ ಬಿಟ್ಟು ಯಾರಾದ್ರೂ ಖುಷಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ನಮ್ಮ ಜನರ ಒಪಿನಿಯನ್. ಆಕ್ಚುಲಿ ಈ ಒಂದು ವಿಡಿಯೋನ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದಾಗ ಐ ವಾಸ್ ಬಿಟ್ ಲೈಕ್ ನರ್ವಸ್ ಆಗಿತ್ತು, ಖುಷಿನೂ ಆಗಿತ್ತು. ನಮ್ಮ ಜನ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂತ ಸ್ವಲ್ಪ ಕಾನ್ಶಿಯಸ್ ಕೂಡ ಆಗಿತ್ತು. ತರ ಒಂದು ಬೈಟ್ ಬೇಕು ಅಂತ ಒಂದು ಅಪ್ರೋಚ್ ಮಾಡಿದಾಗ ಅವ್ರಿಗೆ ಸ್ವಲ್ಪ ನರ್ವಸ್ನೆಸ್, ಅವ್ರಿಗೂ ಕೂಡ ಸ್ವಲ್ಪ ನರ್ವಸ್ನೆಸ್, ಹಾಗೆ ಒಂದ್ ಸ್ವಲ್ಪ ಕಾನ್ಶಿಯಸ್ ಇದ್ರು ಕೂಡ ನನ್ನ ವಿಡಿಯೋಗೆ ಬಂದು ಬೈಟ್ ಕೊಟ್ಟಿದ್ದಕ್ಕೆ ನೀವೇನಾದ್ರೂ ವಿಡಿಯೋನ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಜನ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಮಾತಾಡಿದ್ರು ವಿಡಿಯೋದಲ್ಲಿ ಬಂದು, ಅಂಡ್ ಕೆಲವೊಂದಷ್ಟು ಜನ ಇಲ್ಲ ಬೇಡ ಅಂತ ಸಾಫ್ಟ್ ಆಗಿ ರಿಜೆಕ್ಟ್ ಕೂಡ ಮಾಡಿದ್ರು. ಬಟ್ ಓವರ್ ಆಲ್ ಇದು ನನ್ನ ಫಸ್ಟ್ ಪಬ್ಲಿಕ್ ಒಪಿನಿಯನ್ ಸೀಕಿಂಗ್ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿತ್ತು, ಇಷ್ಟ ಕೂಡ ಆಯ್ತು. ನೋಡೋಣ ಮತ್ತೆ ಮುಂದೆ ಇದೇ ರೀತಿ ವಿಡಿಯೋಗಳನ್ನ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು. ವಿಡಿಯೋ ನೋಡ್ತಾ ಇರೋ ನೀವು ಕೂಡ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಹಾಗೆ ವಿನ್ನರ್ ಅಥವಾ ರನ್ನರ್ ಯಾರಾಗಬೇಕು ಅಂತ ಕೂಡ ಹೇಳಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ.